ಹಲೋ ಫ್ರೆಂಡ್ಸ್, ಕೆಲವು ಬಾರಿ ಹಸುಗಳು ಹುಲ್ಲು ತಿನ್ನೋದಿಲ್ಲ. ಇದು ಸರಳವಾದ ಅಜೀರ್ಣವಾಗಿರಬಹುದು ಅಥವಾ ಯಾವುದಾದರೂ ಕಾಯಿಲೆಯ ಚಿಹ್ನೆ ಆಗಿರಬಹುದು. ಹಸುಗಳು ಹುಲ್ಲು ತಿನ್ನೋದಕ್ಕೂ ಹಾಲು ಉತ್ಪಾದನೆಗೂ ನೇರವಾದ ಸಂಬಂಧ ಇರೋದರಿಂದ ಹಸುಗಳು ಮೇವು ಬಿಡೋದು ಹೈನುಗಾರರಿಗೆ ದೊಡ್ಡ ಸಮಸ್ಯೆಯೇ. ಹಸುಗಳು ಏಕೆ ಮೇವು ತಿನ್ನೋದಿಲ್ಲ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಹಸುಗಳು ಮೇವು ಬಿಡುವ ಸಮಸ್ಯೆಗೆ ಕಾರಣಗಳೇನು ಅನ್ನೋದನ್ನು ನೋಡೋಣ. ಹಸು ಹುಲ್ಲು ತಿನ್ನದಿರೋದಕ್ಕೆ ಅನೇಕ ಕಾರಣಗಳಿವೆ. ಪ್ರತಿ ಹಸುವನ್ನು ಪರೀಕ್ಷಿಸಿಯೇ ನಿಖರವಾದ ಕಾರಣವನ್ನು ಕಂಡುಹಿಡಿಯಬೇಕು. ಆದರೂ ಹಸು ಮೇವು ತಿನ್ನದಿರುವ ಕಾರಣಗಳನ್ನು ಸ್ಥೂಲವಾಗಿ ಜೀರ್ಣಾಂಗದ ತೊಂದರೆಗಳು, ಮೆಟಬಾಲಿಕ್ ಕಾಯಿಲೆಗಳು, ಸೋಂಕು ಮತ್ತು ನೋವು ಹಾಗೂ ವಾತಾವರಣ ಮತ್ತು ಪರಿಸರ ಅಂತ 4 ಮುಖ್ಯ ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಜೀರ್ಣಾಂಗದ ತೊಂದರೆಗಳು: ಹೆಚ್ಚು ಮೇವು ತಿನ್ನೋದು ಅಥವಾ ಒಮ್ಮೆಲೆ ಮೇವು ಬದಲಾಯಿಸೋದ್ರಿಂದ ಅಜೀರ್ಣತೆ ಉಂಟಾಗುತ್ತೆ. ಕೆಲವು ಬಾರಿ ಮೇವಿನೊಂದಿಗೆ ಲೋಹದ ತಂತಿಯನ್ನೋ ಮೊಳೆಯನ್ನೋ ರಾಸುಗಳು ನುಂಗಿಬಿಡುತ್ತವೆ. ಒಳಗೆ ಹೋದ ತಂತಿ ಅಥವಾ ಮೊಳೆ ತೊಂದರೆಯನ್ನುಂಟು ಮಾಡುತ್ತೆ. ಇದನ್ನು ಹಾರ್ಡ್ವೇರ್ ಡಿಸೀಸ್ ಅಂತ ಸಹ ಕರೀತಾರೆ. ಆಹಾರದ ಉಳಿಕೆಯೊಂದಿಗೆ ತಿಂದ ಪ್ಲಾಸ್ಟಿಕ್ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಮೆಟಬಾಲಿಕ್ ಕಾಯಿಲೆಗಳು: ಚಯಾಪಚಯ ಅಂದರೆ ಮೆಟಬಾಲಿಸಮ್ ತೊಂದರೆಯಿಂದ ಆಗುವ ಕಾಯಿಲೆಗಳು. ಸಾಮಾನ್ಯವಾಗಿ ಹೆಚ್ಚು ಹಾಲು ಕೊಡುವ ಹಸುಗಳು ಕರು ಹಾಕಿದ ನಂತರ ಒಮ್ಮೆಲೆ ಹಾಲು ಉತ್ಪಾದನೆಗೆ ಬೇಕಾಗುವ ಅಪಾರ ಪ್ರಮಾಣದ ಶಕ್ತಿ ಅಥವಾ ಕ್ಯಾಲ್ಸಿಯಂ ಕ್ರೋಢೀಕರಣದ ತೊಂದರೆಯಿಂದ ಕೀಟೋಸಿಸ್, ಮಿಲ್ಕ್ ಫೀವರ್ ಮುಂತಾದ ಕಾಯಿಲೆಗಳು ಕಾಣಿಸುತ್ತವೆ. ಹೆಚ್ಚು ಕಾಳು ಅಥವಾ ಅನ್ನ ತಿನ್ನಿಸೋದ್ರಿಂದ ಹೊಟ್ಟೆಯಲ್ಲಿ ಆಮ್ಲತೆ ಹೆಚ್ಚಿ ಅಸಿಡೋಸಿಸ್ ಆಗುತ್ತೆ. ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ಉಳಿದಿದೆ ಅಂತ ಅನ್ನವನ್ನೋ ಪಾಯಸವನ್ನೋ ತಿನ್ನಿಸೋದ್ರಿಂದಲೂ ಈ ಸಮಸ್ಯೆ ಉಂಟಾಗುತ್ತೆ. ಸೋಂಕು ಮತ್ತು ನೋವು: ಬ್ಯಾಕ್ಟೀರಿಯಾ, ವೈರಸ್ಗಳಿಂದ ಉಂಟಾಗುವ ಸೋಂಕು. ಸಾಮಾನ್ಯವಾಗಿ ಕೆಚ್ಚಲು, ಗರ್ಭಕೋಶದ ಸೋಂಕು ಅಥವಾ ಬೇರಾವುದೇ ಅಂಗಗಳ ಸೋಂಕು ಹಾಗೂ ಜೀರ್ಣಾಂಗದಲ್ಲಿರುವ ಒಳ ಪರೋಪಜೀವಿಗಳ ಸಂಖ್ಯೆ ಹೆಚ್ಚಾಗೋದು ಹಸು ಮೇವು ತಿನ್ನದೇ ಇರಲು ಕಾರಣವಿರಬಹುದು. ಇನ್ನು ನೋವಿನ ವಿಚಾರಕ್ಕೆ ಬಂದರೆ ಬಾಯಿಯಲ್ಲಿ ಹುಣ್ಣಾಗಿರೋದು, ಹಲ್ಲಿನಲ್ಲಿ ನೋವು, ಶಾರ್ಪ್ ಮೋಲಾರ್ ಮುಂತಾದ ಅಗಿಯೋದಕ್ಕೆ ಉಂಟಾಗುವ ತೊಂದರೆಗಳು ಅಥವಾ ದೇಹದ ಬೇರೆ ಯಾವುದಾದ್ರೂ ಭಾಗದಲ್ಲಿ ನೋವಿನ ಬಾಧೆ ಇದ್ದ ಸಂದರ್ಭದಲ್ಲಿ ಹಸು ಮೇವು ತಿನ್ನಲಾರದು. ವಾತಾವರಣ ಅಥವಾ ಪರಿಸರ: ಹೊಸದಾಗಿ ಸ್ಥಳಾಂತರಗೊಂಡು ಪರಿಸರ ಬದಲಾಗಿರುವುದು, ಹವಾಮಾನದ ವೈಪರೀತ್ಯ ಅಂದರೆ ತುಂಬ ಬಿಸಿಲು ಅಥವಾ ಚಳಿ ಮುಂತಾದ ಕಾರಣಗಳಿಂದ ಹಸುವಿನ ಮೇಲಿನ ಒತ್ತಡ ಹೆಚ್ಚಾದಾಗ ಹಸು ಮೇಯದೇ ಇರಬಹುದು. ಕೊಟ್ಟಿಗೆ ತುಂಬ ಗಲೀಜಾಗಿ ಗಾಳಿ ಆಡದಂತೆ ಇರೋದು, ಇಕ್ಕಟ್ಟಾದ ಜಾಗದಲ್ಲಿ ಬಹಳ ಹಸುಗಳನ್ನು ಕಟ್ಟೋದು, ನೀರಿನ ಲಭ್ಯತೆ ಕಡಿಮೆಯಾಗಿರೋದು ಸಹ ಹಸು ಮೇವಿನ ಕಡೆ ಗಮನ ಹರಿಸದೇ ಇರೋದಕ್ಕೆ ಕಾರಣಗಳಾಗಿರಬಹುದು. ಇವು ಕೇವಲ ತುಂಬ ಸ್ಥೂಲವಾಗಿ ಹೆಸರಿಸಬಹುದಾದ ಕಾರಣಗಳು. ಚಿಕಿತ್ಸೆ ನೀಡೋದಕ್ಕಿಂತ ಮುಂಚೆ ಹಸುವನ್ನು ವಿವರವಾಗಿ ಪರೀಕ್ಷಿಸಿ ನಿಖರವಾದ ಕಾರಣವನ್ನು ಕಂಡುಹಿಡಿದು ಚಿಕಿತ್ಸೆ ಕೊಡಬೇಕಾಗುತ್ತೆ. ಹಸು ಮೇವು ತಿನ್ನದೇ ಇರುವಾಗ ರೈತರು ಏನು ಮಾಡಬೇಕು? ಯಾವುದಾದ್ರೂ ಕಾಯಿಲೆಯ ಚಿಹ್ನೆಗಳನ್ನು ಹಸು ತೋರ್ತಿದೆಯೇ ಅಂತ ಎಚ್ಚರಿಕೆಯಿಂದ ಗಮನಿಸಬೇಕು. ಜ್ವರ, ಕೆಮ್ಮು, ಹೊಟ್ಟೆ ಉಬ್ಬರ, ಬೇಧಿ, ಕುಂಟೋದು, ಕೆಚ್ಚಲಿನಲ್ಲಿ ಊತ, ಹಾಲಿನಲ್ಲಿ ಬದಲಾವಣೆ, ಸಗಣಿ ಮೂತ್ರದಲ್ಲಿ ಬದಲಾವಣೆ ಅಥವಾ ಕಣ್ಣು, ಮೂಗು, ಬಾಯಿ, ಮಡಿಲು ಮುಂತಾದವುಗಳಿಂದ ಸ್ರಾವ ಇದೆಯೇ ಅನ್ನೋ ಬಗ್ಗೆ ಪರಿಶೀಲಿಸಬೇಕು. ಬಾಯಿ ಅಥವಾ ಬೇರೆಡೆ ನೋವಿದೆಯೇ ಪರಿಶೀಲಿಸಬೇಕು. ಹಸುವಿನಲ್ಲಿ ಯಾವುದೇ ಚಿಹ್ನೆಗಳು ಕಾಣದೆ ತೊಂದರೆ ಇಲ್ಲ ಅನಿಸಿದರೆ ಮೇವನ್ನು ಪರೀಕ್ಷಿಸಬೇಕು. ಮೇವು ತುಂಬ ಹಳೆಯದಾಗಿದ್ದರೆ, ಕೆಟ್ಟು ಹೋಗಿದ್ದರೆ ಮೇವನ್ನು ಬದಲಾಯಿಸಬೇಕು. ಹೊಸದಾಗಿ ತಂದ ಹಸು ಜಾಗದ ಬದಲಾವಣೆಯಿಂದಾಗುವ ಸ್ಟ್ರೆಸ್ನಿಂದ ಮೇವು ತಿಂದೇ ಇದ್ದರೆ ಮೈ ಉಜ್ಜಿ ಶಾಂತಗೊಳಿಸಿ ಹಸಿ ಹುಲ್ಲನ್ನು ಹಾಕಿದ್ರೆ ಮೇಯಬಹುದು. ತುಂಬ ಚಳಿ ಇದ್ದರೆ ಸೂಕ್ತ ಕ್ರಮ ಕೈಗೊಂಡು ಬೆಚ್ಚಗಿರಿಸಬೇಕು. ತುಂಬ ಸೆಕೆ ಇದ್ದರೆ ಕೊಟ್ಟಿಗೆಯಲ್ಲಿ ಗಾಳಿ ಆಡುವಂತೆ ನೋಡಿಕೊಳ್ಳಬೇಕು. ತೀರಾ ಇಕ್ಕಟ್ಟಾಗಿದ್ದರೆ ಬೇರೆ ಜಾಗಕ್ಕೆ ಹಸುವನ್ನು ಸ್ಥಳಾಂತರಿಸಬೇಕು. ಮೈಮೇಲೆ ಪರೋಪಜೀವಿಗಳಿದ್ದರೆ ಚಿಕಿತ್ಸೆ ಕೊಡಿಸಬೇಕು. ಹಸು ಮೇವು ತಿನ್ನದೇ ಇರೋದಕ್ಕೆ ಯಾವ ಕಾರಣವೂ ಕಂಡುಬರದಿದ್ದರೆ ಪಶುವೈದ್ಯರಿಗೆ ತೋರಿಸಬೇಕು. ವೈದ್ಯರು ನಿರ್ದಿಷ್ಟವಾದ ಕಾರಣವನ್ನು ಗುರುತಿಸಿ ಚಿಕಿತ್ಸೆ ನೀಡ್ತಾರೆ. ಅಸಿಡೋಸಿಸ್, ಕೀಟೋಸಿಸ್, ಮಿಲ್ಕ್ ಫೀವರ್ ಮತ್ತು ತೀವ್ರವಾದ ಸೋಂಕುಗಳು ಪ್ರಾಣಾಪಾಯ ಉಂಟು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಅಂಥ ಸಂದರ್ಭಗಳಲ್ಲಿ ತಡ ಮಾಡದೆ ಚಿಕಿತ್ಸೆ ಕೊಡಿಸಬೇಕು. ಗರ್ಭವಾಗಿರೋ ಹಸುವಿಗೆ ವೈದ್ಯರ ಶಿಫಾರಸಿನಂತೆ ಮೇವು, ಆಹಾರ ಹಾಗೂ ಖನಿಜಾಂಶದ ಪುಡಿಯನ್ನು ನಿಯಮಿತವಾಗಿ ಕೊಡೋದರಿಂದ ಮೆಟಬಾಲಿಕ್ ಕಾಯಿಲೆಗಳನ್ನು ತಪ್ಪಿಸಬಹುದು. ಒಟ್ಟಾರೆ ಹಸು ಮೇವು ತಿನ್ನದೇ ಇರೋದಕ್ಕೆ ಅನೇಕ ಕಾರಣಗಳಿವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಹೈನುಗಾರರು ಎಚ್ಚರಿಕೆಯಿಂದ ಪರಿಶೀಲಿಸಿದರೆ ಕಾರಣ ಏನು ಅಂತ ಗೊತ್ತಾಗಬಹುದು. ಆಗ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕಾಗತ್ತೆ. ಪ್ಲಾಸ್ಟಿಕ್ ಸಮಸ್ಯೆ ಹಾಗೂ ಕೆಚ್ಚಲು ಬಾವಿನ ಬಗ್ಗೆ ವಿವರವಾದ ಮಾಹಿತಿಯುಳ್ಳ ಪ್ರತ್ಯೇಕ ವಿಡಿಯೋಗಳಿವೆ. ಡಿಸ್ಕ್ರಿಪ್ಷನ್ನಲ್ಲಿ ಅವುಗಳ ಲಿಂಕ್ ಕೊಟ್ಟಿದ್ದೇನೆ, ದಯವಿಟ್ಟು ಗಮನಿಸಿ.
ಸ್ನೇಹಿತರೆ, ಇದು ಹಸುಗಳು ಏಕೆ ಮೇವು ತಿನ್ನೋದಿಲ್ಲ, ಆಗ ರೈತರು ಏನು ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.